ಸಂಸತ್ತಿನ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಸರ್ಕಾರ ಮತ್ತು ವಿಪಕ್ಷಗಳ ಸಂಘರ್ಷ ಶುರು. ಹಲವು ವಿಷಯವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಟಾರ್ಗೆಟ್ ಮಾಡಿದೆ ವಿಪಕ್ಷಗಳು. ಅಯೋಧ್ಯೆ ದೇಣಿಗೆ ಅಕ್ರಮ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಮುಖ ವಿಷಯವಾಗಿದೆ. ವಿಪಕ್ಷಗಳ ಕೈಗೆ ಸಿಕ್ಕಂತ ಪ್ರಮುಖ ವಿಷಯಗಳು. ನೀಟ್, ಅಯೋಧ್ಯೆ, E20 ಪೆಟ್ರೋಲ್ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. 5 ಮಸೂದೆಯನ್ನ ಮಂಡಿಸಿ ಅಂಗೀಕರಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. 25 ದಿನಗಳ ಕಾಲ ನಡೆಯಲಿರುವಂತಹ ಮುಂಗಾರಿನ ಸಂಸತ್ ಅಧಿವೇಶನ ಇದು. ಹಲವು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಎನ್ಡಿಎ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಕೂಡ ರೆಡಿಯಾಗಿದೆ. ಹಾಗೆ ನೋಡಿದ್ರೆ ಕೆಲವು ಪ್ರಮುಖ ವಿಷಯಗಳೇ ವಿಪಕ್ಷದ ಕೈಯಲ್ಲಿರೋದು. ಅಯೋಧ್ಯೆ ದೇಣಿಗೆ ಅಕ್ರಮ ಆಗಿರಬಹುದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯಗಳೇ ಆಗಿರಬಹುದು. ಒಂದು ದೊಡ್ಡ ಸಂಘರ್ಷದೊಂದಿಗೆ ಅಧಿವೇಶನ ಆರಂಭ ಆಗೋ ನಿರೀಕ್ಷೆ ಇದೆ. ಇವತ್ತಿನಿಂದ ಆಗಸ್ಟ್ 13ರ ತನಕ ಅಧಿವೇಶನ ನಡೆಯುತ್ತೆ. 5 ಪ್ರಮುಖ ಮಸೂದೆಗಳನ್ನ ಮಂಡಿಸೋದಕ್ಕೆ ಸರ್ಕಾರ ಹೊರಟಿದೆ. ಶುರು. ಹಲವು ವಿಷಯವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಟಾರ್ಗೆಟ್ ಮಾಡಿದೆ ವಿಪಕ್ಷಗಳು. ಅಯೋಧ್ಯೆ ದೇಣಿಗೆ ಅಕ್ರಮ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಮುಖ ವಿಷಯವಾಗಿದೆ. ವಿಪಕ್ಷಗಳ ಕೈಗೆ ಸಿಕ್ಕಂತ ಪ್ರಮುಖ ವಿಷಯಗಳು. ನೀಟ್, ಅಯೋಧ್ಯೆ, E20 ಪೆಟ್ರೋಲ್ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. 5 ಮಸೂದೆಯನ್ನ ಮಂಡಿಸಿ ಅಂಗೀಕರಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. 25 ದಿನಗಳ ಕಾಲ ನಡೆಯಲಿರುವಂತಹ ಮುಂಗಾರಿನ ಸಂಸತ್ ಅಧಿವೇಶನ ಇದು. ಹಲವು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಎನ್ಡಿಎ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಕೂಡ ರೆಡಿಯಾಗಿದೆ. ಹಾಗೆ ನೋಡಿದ್ರೆ ಕೆಲವು ಪ್ರಮುಖ ವಿಷಯಗಳೇ ವಿಪಕ್ಷದ ಕೈಯಲ್ಲಿರೋದು. ಅಯೋಧ್ಯೆ ದೇಣಿಗೆ ಅಕ್ರಮ ಆಗಿರಬಹುದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯಗಳೇ ಆಗಿರಬಹುದು. ಒಂದು ದೊಡ್ಡ ಸಂಘರ್ಷದೊಂದಿಗೆ ಅಧಿವೇಶನ ಆರಂಭ ಆಗೋ ನಿರೀಕ್ಷೆ ಇದೆ. ಇವತ್ತಿನಿಂದ ಆಗಸ್ಟ್ 13ರ ತನಕ ಅಧಿವೇಶನ ನಡೆಯುತ್ತೆ. 5 ಪ್ರಮುಖ ಮಸೂದೆಗಳನ್ನ ಮಂಡಿಸೋದಕ್ಕೆ ಸರ್ಕಾರ ಹೊರಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.